ಡಿ.ಕೆ. ಶಿವಕುಮಾರ್ ಪುತ್ರಿ ಐಶ್ವರ್ಯ ನನ್ನ ಜೊತೆ ಅವ್ರನ್ನ ಮಾತಾಡ್ತಾನೆ. ಮೇಡಮ್, ತಾವು ಕೂಡ ಈಗ ಮತದಾನ ಮಾಡಿ ಬಂದಿದ್ದೀರಿ, ಏನ್ ಹೇಳ್ತೀರಿ ಮೇಡಮ್? ಇಲ್ಲ, ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ. ನನ್ನ ಜವಾಬ್ದಾರಿ ಮಾಡಿರೋದ್ರಿಂದ ನಂಗೆ ನಾಳೆ ಹಕ್ಕು ಸಿಗುತ್ತೆ. ಏನಾದ್ರೂ ತೊಂದರೆ ಆದ್ರೆ ತಪ್ಪಾದ್ರೆ ಅವ್ರನ್ನ ಕೇಳಕ್ಕೆ. ಇವತ್ತು ನಾನು ಜವಾಬ್ದಾರಿಯಿಂದ ನಾನು ಏನಾದ್ರೂ ಮತ ಚಲಾಯಿಸಲಿಲ್ಲ ಅಂದ್ರೆ ನಾಳೆ ನನಗೆ ಹಕ್ಕು ಯೋಗ್ಯತೆನೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ನಾನು ಬಂದು ಜವಾಬ್ದಾರಿನ ಪೂರೈಸಿದ್ದೀನಿ. ನಾಳೆ ದಿವಸ ನನಗೇನಾದ್ರೂ ಪ್ರಾಬ್ಲಮ್ ಆದ್ರೆ, ನನಗೇನಾದ್ರೂ ಸಿಕ್ಲಿಲ್ಲ ಅಂತಂದ್ರೆ ನಾನು ಹಕ್ಕಿಂದ ಹೋಗಿ ಕೇಳ್ತೀನಿ. ನಾನು ಮತ ಚಲಾಯಿಸಿದ್ದೀನಿ, ನನಗೂ ಹಕ್ಕಿದೆ ಕೇಳಕ್ಕೆ. ಹಾಗಾಗಿ ಎಲ್ಲರಿಗೂ ಇಂಥದ್ದು ಮಾಡ್ಕೊಡಿ ಅಂತ ಕೇಳಕ್ಕೆ ನನ್ನ ಹಕ್ಕಿಗೋಸ್ಕರ ಇವತ್ತು ನಾನು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಯುವಕರು ಮತದಾನದಿಂದ ಹಿಂದೆ ಸರಿದಿರುವಂತಾರೆ. ಹಿರಿಯ ನಾಗರಿಕರಿಗೆ ಮತದಾನಕ್ಕೆ ಹೆಚ್ಚಾಗಿ ಮುಂದೆ ಬರ್ತಾ ಇದ್ದಾರೆ, ಯುವಕರು ಹಿಂದುಳ್ತಾ ಇದ್ದಾರೆ ಅಂತ ಏನ್ ಹೇಳ್ತೀರಿ ಈ ಬಗ್ಗೆ ಅಂತ? ಇವತ್ತು ಏನೇ ತೊಂದರೆ ಆಗಿರ್ಬೋದು ದೇಶದಲ್ಲಿ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ, ಎಲ್ಲ ಮಾತಾಡ್ತಾ ಇದೀವಿ. ಆ ಅನ್ಎಂಪ್ಲಾಯ್ಮೆಂಟ್ಗೆಲ್ಲ ಯಾರಾದ್ರೂ ಬಂದು ಒಂದು ಸೊಲ್ಯೂಷನ್ ಕೊಡ್ಬೇಕಂದ್ರೆ ಅದು ನೀವು ಯುವಕರು. ಯಾಕೆಂದ್ರೆ ದೊಡ್ಡವರು ವಯಸ್ಸಾಗ್ತಾ ಹೋಗ್ತಾ ಇದ್ದಾರೆ. ನಾವಿವತ್ತು ಯಂಗ್ ಇಂಡಿಯಾ ಬಗ್ಗೆ ಮಾತಾಡ್ತೀವಿ. ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇಂಡಿಯಾ 25 to 35 ಅಲ್ಲಿ 60% ಆಫ್ ದ ಪಾಪ್ಯುಲೇಷನ್ ಇದೆ ಅಂತ ಮಾತಾಡ್ತೀನಿ. ನಿಮಗೆ ನಾಳೆ ಎಫೆಕ್ಟ್ ಆಗೋದು ಏನ್ ಪಾಲಿಸಿ ಮಾಡ್ತಾರೆ ಸಂಸದಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಏನ್ ಡಿಸಿಷನ್ಸ್ ತಗೊಂತಾರೆ ಅನ್ನೋದು ನಮ್ಮ ಯುವಕರಿಗೆ ಎಫೆಕ್ಟ್ ಆಗೋದು, ನಾಳೆ ದಿವಸ ಬೇರೆ ಓಲ್ಡ್ ಪೀಪಲ್ಗಲ್ಲ. ಸೊ ಹಂಗಾಗಿ ನೀವೇ ಬಂದು ಇವತ್ತು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ನಾಳೆ ದಿವಸ ನೀವು ಅಯ್ಯೋ ನನಗೆ ಇದಾಗ್ಲಿಲ್ಲ, ನನಗೆ ಜಾಬ್ ಸಿಕ್ಲಿಲ್ಲ, ಅವ್ರ ಈ ಪ್ರೋಗ್ರೆಸ್ ಆಗ್ತಾ ಇಲ್ಲ ನನ್ನ ಸ್ಟೇಟ್ ಅಲ್ಲಿ ಅಂತ ಕೇಳೋ ಹಕ್ಕನ್ನ ನೀವು ಕಳ್ಕೊಂಡ್ಬಿಡ್ತೀರಾ. ಸೊ ನಿಮ್ಗೆ ಹಕ್ಕು ಬೇಕು ಅಂತಂದ್ರೆ ನೀವು ಜವಾಬ್ದಾರಿಯಿಂದ ಬಂದು ಮತ ಚಲಾಯಿಸಬೇಕು ಅಂತ ನಾನು ಎಲ್ಲ ಯುವಕರಿಗೂ ಕೇಳ್ಕೊಂತೀನಿ. ನನ್ನ ಸೋಷಿಯಲ್ ಮೀಡಿಯಾಲಾಗಿರ್ಬೋದು, ನನ್ಗೆ ಗೊತ್ತಿರೋ ಎಲ್ಲ ಕಡೆಗೂ ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ಹಕ್ಕು ಚಲಾಯಿಸ ವೋಟ್ ಮಾಡೋದು ಒಂದು ಹಕ್ಕು ಒಂದೇ ಅಲ್ಲ, ಒಂದು ಜವಾಬ್ದಾರಿ ಕೂಡ. ಬನ್ನಿ, ನಿಮ್ಮ ಜವಾಬ್ದಾರಿನ ನೀವು ಚಲಾಯಿಸಿ, ನೀವು ಮಾಡಿ ಅಂತ ನಾನು ಕೇಳ್ಕೊಂತೀನಿ. ನಿಮ್ಮ ಮಾಧ್ಯಮದ ಮುಖಾಂತರನೂ ನಾನು ಅದೇ ಕೇಳ್ಕೊಳ್ಳೋದು. ಡಿ.ಕೆ. ಸುರೇಶ್ ಕುಮಾರ್ ಅವರಿಗೆ ಯಾಕೆ ವೋಟ್ ಹಾಕಬೇಕು ಅಂತ? ಯಾಕೆಂದ್ರೆ ಅವ್ರು ಮಾಡಿರೋ ಕೆಲಸ, ಅವ್ರು ಮಾಡಿರೋ ಅಭಿವೃದ್ಧಿ, ಅವ್ರ ಪ್ರಾಮಾಣಿಕತನಕ್ಕೋಸ್ಕರ ವೋಟ್ ಹಾಕಬೇಕು. ಯಾಕೆಂದ್ರೆ ಅವರು ಲಾಸ್ಟ್ 10 ವರ್ಷ 9 ತಿಂಗಳಿಂದ ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ. ನೀವೇ ಮಾಧ್ಯಮದವ್ರು ಒಂದು ರೌಂಡ್ ತಗೊಳ್ಳಿ. ನಮ್ಮ ಕನಕಪುರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಒಂದು ಬಿಲ್ಡಿಂಗ್ ಚೆನ್ನಾಗಿ ಕಾಣಿಸಿದ್ರೆ ಅದು ಯಾರು ಕಟ್ಟಿದ್ದಾರೆ ಅಂತ ನೀವು ಹೋಗಿ ಪ್ರಜೆನ ಕೇಳಿದ್ರೆ ನಮ್ಮ ಡಿ.ಕೆ. ಸುರೇಶ್ ಇಂದ ಹೆಮ್ಮೆಯಿಂದ ಹೇಳ್ತಾರೆ. ಅಂತ ಹೆಮ್ಮೆ ಸಂಸದಂಗೆ ನಂಗೆ ವೋಟ್ ಹಾಕಕ್ಕೆ, ನಾನು ವೋಟ್ ಹಾಕೋದ್ರಿಂದ ಅಂತ ಸಂಸದ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂತಾರೆ ಅನ್ನೋ ಹೆಮ್ಮೆಗೋಸ್ಕರ ಬಂದು ವೋಟ್ ಹಾಕಬೇಕು ಅಂತ ನಾನು ಕೇಳ್ಕೊಂತೀನಿ. ಐಶ್ವರ್ಯರು ಕೂಡ ಮುಂದೆ ಸ್ಪರ್ಧೆ ಮಾಡ್ತಾರೆ, ರಾಜಕೀಯ ಕಿಳಿತಾರ ಅನ್ನೋ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಕಾಡ್ತಾರಂತ. ಆತರ ಯಾವುದೇ ಯೋಚನೆ ಕೂಡ ನನಗಿಲ್ಲ. ನನಗೆ ನಾನು ಮಾಡ್ತಿರೋ ವೃತ್ತಿ, ವಿದ್ಯಾಸಂಸ್ಥೆ ನಡೆಸಿರೋದ್ರಲ್ಲಿ ತುಂಬಾ ಜಾಸ್ತಿ ಆತ್ಮತೃಪ್ತಿ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಅನ್ಸುತ್ತೆ ಎಲ್ಲ ಫೇಸಸ್ ಅಲ್ಲೂ ಒಬ್ರು ಲೀಡರ್ ಬೇಕು ಅಂತ. ಸೊ ನಾನು ಎಜುಕೇಶನ್ ಅಲ್ಲಿ ಒಂದು ಲೀಡರ್ ಆಗಕ್ಕೆ ಇಷ್ಟಪಡ್ತೀನಿ. ಇವತ್ತು ಪಾಲಿಟಿಕ್ಸ್ ಅಲ್ಲಿ ನಮ್ಮ ಫ್ಯಾಮಿಲಿ ಇರೋದ್ರಿಂದ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಅವ್ರು ಮಾಡೋ ಎಜುಕೇಶನ್ ವರ್ಕ್ಸ್ ಅಲ್ಲಿ ನಾನು ಹೆಂಗ್ ಭಾಗಿದಾರಿ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ನಾನೇ ರಾಜಕಾರಣಕ್ಕೆ ಬರಬೇಕು ಅಂತ ನಂಗೆ ಯಾವ ಯೋಚನೆನೂ ಸದ್ಯಕ್ಕೆ ಇಲ್ಲ. ಸೊ ನಾನು ಆ ಥರ ಯೋಚನೆನೂ ಮಾಡ್ತಾ ಇಲ್ಲ. ಹೆಚ್ಚು ಸ್ಥಾನ ಬಂದ ತಂದೆ ಸಿಎಂ ಕ್ಯಾಂಡಿಡೇಟ್ ಅಂತ ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇದೆ ಮೇಡಮ್, ಈ ಬಗ್ಗೆ ಏನು ಹೇಳ್ತೀರಿ? ನಮ್ಗೆ ಆಲ್ರೆಡಿ ಇವಾಗ ಸಿಎಂ ಇದಾರಲ್ವಾ, ಸೊ ಅವ್ರನ್ನ ರೆಸ್ಪೆಕ್ಟ್ ಮಾಡ್ಬಿಟ್ಟು ಅವ್ರ ಜವಾಬ್ದಾರಿನ ನೋಡ್ಕೊಂಡು ಪ್ರೋಗ್ರೆಸ್ ಮಾಡೋಣ ಕರ್ನಾಟಕನ. ಆ ಥರ ಅದೃಷ್ಟ ಬಂದ್ರೆ ಅವ್ರು ಮಾಡಿರೋ ಕೆಲ್ಸಕ್ಕೋಸ್ಕರ ಬರುತ್ತೆ ಹೊತ್ತು ಸುಮ್ಮನೆ ಯಾರು ಕೊಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಇವಾಗ ನಮ್ಮ ಸಿಎಂ ಯಾರಿದ್ದಾರೆ ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಡ್ಕೊಂಡು ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ ಜನಕ್ಕೆ ತೋರಿಸಿ ನಮ್ಗೆ ವೋಟ್ ಹಾಕಿ ಕಾಂಗ್ರೆಸ್ಗೆ ಅಂತ ಕೇಳ್ಕೋಬೇಕು. ಥ್ಯಾಂಕ್ ಯು. ಇದಿಷ್ಟು ಕೂಡ ಡಿ.ಕೆ. ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಸಯ್ಯದ್ ಜೊತೆ ಅನಿಲ್ ಕಲ್ಕೆರೆ, TV9 ರಾಮನಗರ.